ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಮಂತ್ ರಸ್. ನಾಳೆ ಮಂಡನೆ ಆಗ್ತಾ ಇರುವಂತಹ ಬಜೆಟ್ ಮೇಲೆ ದೇಶದ ಜನತೆ ತೀವ್ರ ಕುತೂಹಲವನ್ನ ಇಟ್ಕೊಂಡಿದ್ದಾರೆ. ಕೊರೋನಾ ಸಂಕಷ್ಟದ ನಡುವೆ ಹೇಗಿರಲಿದೆ ಮೋದಿ ಕಾಸಿನ ಲೆಕ್ಕಾಚಾರ? ಹಾಗಾದ್ರೆ ಈ ಒಂದು ಕುತೂಹಲ, ಈ ಒಂದು ಸಾಕಷ್ಟು ನಿರೀಕ್ಷೆಗಳು ಈ ಒಂದು ಬಜೆಟ್ ಮೇಲೆ ಇರುವಂತದ್ದು. ತಿಜೋರಿ ತುಂಬಿಸೋದಕ್ಕೆ ನಮ್ಮ ಬತ್ತಳಿಕೆಯಲ್ಲಿ ಇರುವಂತಹ ಅಸ್ತ್ರ ಏನ್? ಹಾಗಾದ್ರೆ ಕೃಷಿ, ಕೈಗಾರಿಕೆ, ಶಿಕ್ಷಣ, ಜನಸಾಮಾನ್ಯರ ನಿರೀಕ್ಷೆಗಳು ಏನು? ಎಲ್ಲ ವಲಯದ ಜನ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಕರ್ನಾಟಕಕ್ಕೆ ಸಿಗುತ್ತಾ ಸಿಂಹಪಾಲು? ಹೊಸ ರೈಲ್ ಸಿಗುತ್ತಾ? ಯಾವ್ಯಾವ ಯೋಜನೆಗಳು ಕರ್ನಾಟಕಕ್ಕೆ ಬರುತ್ತೆ? ಹಾಗಾದ್ರೆ ಬಜೆಟ್ನಲ್ಲಿ ದೇಶದ ಜನತೆಗೆ ಸರ್ಪ್ರೈಸ್ ಕೊಡ್ತಾರಾ ಮೋದಿ? ಬಜೆಟ್ನಲ್ಲಿ ಅಭಿವೃದ್ಧಿಗೆ ಆದ್ಯತೆಯೋ ಅಥವಾ ಆರ್ಥಿಕ ಶಿಸ್ತಿಗೋ? ಎಲ್ಲ ಪ್ರಶ್ನೆಗಳು, ಎಲ್ಲ ಕುತೂಹಲಗಳು ಸದ್ಯಕ್ಕೆ ದೇಶದ ಜನತೆಯಲ್ಲಿ ಇರುವಂತದ್ದು. ಹಾಗಾದ್ರೆ ನಾಳಿನ ಬಜೆಟ್ನಲ್ಲಿ ಏನೆಲ್ಲ ಇರಲಿದೆ? ಇನ್ನು ನಾಳೆ ಮಂಡನೆಯಾಗಲಿದೆ ದೇಶದ ಮಹತ್ವದ ಬಜೆಟ್. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ರಿಂದ ಮಂಡನೆಯಾಗ್ತಾ ಇದೆ. ಕೊರೋನಾ ಕಾರಣದಿಂದಾಗಿ ಬಜೆಟ್ ಮಂಡನೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಇದ್ದಾವೆ. ನಾಳೆ ಮಂಡನೆಯಾಗಲಿರುವಂತಹ ಮಹತ್ವದ ಬಜೆಟ್ ಇದು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ರಿಂದ ಈ ಒಂದು ಬಜೆಟ್ ಮಂಡನೆಯಾಗುತ್ತೆ. ಇದರ ಜೊತೆಗೆ ಕೊರೋನಾ ಕಾರಣದಿಂದಾಗಿ ಈ ಬಾರಿಯ ಬಜೆಟ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕೂಡ ನಾವು ನೋಡಬಹುದಾಗುತ್ತೆ. ಇನ್ನು ಹಲ್ವಾ ತಯಾರಿಸಿರುವಂತಹ ನಿರ್ಮಲಾ ದೇಶದ ಜನತೆಗೆ ಕೊಡ್ತಾರಾ ಸಿಹಿ ಸುದ್ದಿಯನ್ನ ಕೊಡ್ತಾರಾ? ಜನ ಏನ್ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ, ಆ ಒಂದು ನಿರೀಕ್ಷೆಗಳು ಈ ಒಂದು ಬಜೆಟ್ನಲ್ಲಿ ಈಡೇರುತ್ತಾ? ಇದೆಲ್ಲದಕ್ಕೂ ಉತ್ತರ ನಾಳೆ ಸಿಗಲಿದೆ. ಡಿಜಿಟಲ್ ರೂಪದಲ್ಲಿ ಇರಲಿದೆ ಈ ಬಾರಿಯ ಕೇಂದ್ರದ ಬಜೆಟ್. ಈ ಬಾರಿ ಡಿಜಿಟಲ್ ರೂಪದಲ್ಲಿ ಇರಲಿರುವಂತದ್ದು. ಅಂದ್ರೆ ಇದು ಕೂಡ ನಾಳಿನ ಬದಲಾವಣೆಯ ಒಂದು ಭಾಗ. ಕಾಗದ ರಹಿತ ಬಜೆಟ್ ಬಗ್ಗೆ ಹೆಚ್ಚಿಸಿದಂತಹ ಕುತೂಹಲ ಮತ್ತು ನಿರೀಕ್ಷೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕೊಲೀಗ ಸುಕನ್ಯಾ. ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸುಕನ್ಯಾ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡೋದಾದ್ರೆ? ಎಸ್ ಶಮಂತ್, ಈ ಬಾರಿಯ ಬಜೆಟ್ ಬಹಳ ಕುತೂಹಲ ಹೆಚ್ಚಿಸಿದೆ. ಪ್ರತಿ ಬಾರಿಯೂ ಕೂಡ ಬಜೆಟ್ ಅಂದ್ರೆ ಕುತೂಹಲ ಇರುತ್ತೆ, ಆದ್ರೆ ಈ ಬಾರಿ ಕೊರೋನಾ ಕಾಲದ ಬಜೆಟ್ ಅನ್ನುವಂತಹ ಕಾರಣಕ್ಕಾಗಿ ಹೆಚ್ಚಿದೆ ಕುತೂಹಲ. ಹಾಗಿದ್ರೆ ಈ ಬಾರಿ ಬಜೆಟ್ ನಲ್ಲಿ ಯಾವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡಬಹುದು, ಯಾವ ರೀತಿ ಇರಬಹುದು, ಮೋದಿ ಸರ್ಕಾರದಿಂದ ಕೊರೋನಾ ಕಾಲದ ಬಜೆಟ್ ಯಾವ ರೀತಿ ಇರಲಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ, ಈ ಬಾರಿಯ ಬಜೆಟ್ ಇದೆಲ್ಲ ತೀವ್ರ ಕುತೂಹಲ ಕೆರಳಿಸಿದೆ. ಒಂದು ಕಡೆ ಅಭಿವೃದ್ಧಿಗೆ ಆದ್ಯತೆ ಕೊಡಲಾಗತ್ತಾ ಅಥವಾ ಆರ್ಥಿಕ ಶಿಸ್ತಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ನೀಡಲಾಗತ್ತಾ ಅನ್ನುವಂತಹ ವಿಚಾರವಾಗಿ ಪೇಪರ್ಲೆಸ್ ಬಜೆಟ್ ಈ ಬಾರಿ ಮಂಡನೆ ಆಗ್ತಾ ಇರೋದು. ಡಿಜಿಟಲ್ ರೂಪದಲ್ಲಿ ಈ ಬಾರಿಯ ಬಜೆಟ್ ಮಂಡನೆ ಆಗ್ತಾ ಇದೆ. ಪ್ರಧಾನಿ ಮೋದಿ ಸರ್ಕಾರದಿಂದ ಕೊರೋನಾ ಕಾಲದ ಬಜೆಟ್, ಪ್ರಮುಖವಾಗಿ ಕೊರೋನಾದಿಂದಾಗಿ ಸಾಕಷ್ಟು ಸಮಸ್ಯೆ ಉದ್ಭವ ಆಗಿದೆ. ಆರ್ಥಿಕತೆಗೆ ಹೊಡೆತ ಬಿದ್ದಿದೆ, ನಿರುದ್ಯೋಗ ಸಮಸ್ಯೆ ಇದೆ. ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಪ್ಯಾಕೇಜ್ ಘೋಷಣೆ ಆಗುತ್ತೆ, ಕೊರೋನಾ ವಿರುದ್ಧದ ಹೋರಾಟಕ್ಕೆ ಬಜೆಟ್ ನಲ್ಲಿ ವಿಶೇಷ ಹಣವನ್ನ ಮೀಸಲಿಡಲಾಗುತ್ತಾ ಅನ್ನುವಂತಹ ಕುತೂಹಲ ಸಹಜವಾಗಿ ಇದೆ. ಯಾಕಂದ್ರೆ ಈ ವರ್ಷ ಪ್ರತಿ ವರ್ಷಕ್ಕಿಂತಲೂ ಕೂಡ ವಿಭಿನ್ನವಾದಂತಹ ವರ್ಷವನ್ನು ಎಲ್ಲರೂ ಕೂಡ ಕಳೆದಿದ್ದೀವಿ. ಕೊರೋನಾ ವಿರುದ್ಧದ ಹೋರಾಟಕ್ಕೆ ಸಾಕಷ್ಟು ಹಣವನ್ನ ವ್ಯಯಿಸಲಾಗಿದೆ, ಎಲ್ಲಾ ರಂಗದಲ್ಲೂ ಕೂಡ, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ. ಹಾಗಾಗಿ ಪ್ರತಿಯೊಂದು ಕ್ಷೇತ್ರದ ಪುನಶ್ಚೇತನಕ್ಕೆ ಸರ್ಕಾರದಿಂದ ಏನಾದ್ರೂ ಸಹಾಯ ಸಿಗತ್ತಾ ಅನ್ನುವಂತಹ ನಿರೀಕ್ಷೆ ಸಹಜವಾಗಿದೆ. ಹೆಮ್ಮಾರಿ ವೈರಸ್ ವಿಚಾರವಾಗಿ ಸರ್ಕಾರದಿಂದ ಹೊಸ ಕಾರ್ಯಕ್ರಮವನ್ನ ರೂಪಿಸಲಾಗುತ್ತಾ, ಹೊಸ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂತಹ ಬಜೆಟ್ ಅನ್ನ ಮೀಸಲಿಡಲಾಗುತ್ತಾ ಅನ್ನುವಂತಹ ಕುತೂಹಲ ಇದೆ. ಹೆಮ್ಮಾರಿ ವೈರಸ್ ವಿಚಾರವಾಗಿ ಪ್ರಮುಖವಾಗಿ ಸರ್ಕಾರ ವಿಶೇಷ ಪ್ಯಾಕೇಜ್ ಅನ್ನ ನೀಡುತ್ತಾ ಕೊರೋನಾ ವಾರಿಯರ್ಸ್ಗೆ, ಅದರಲ್ಲೂ ಕೂಡ ತಮ್ಮ ಜೀವವನ್ನ ಪಣಕ್ಕಿಟ್ಟು ಕೊರೋನಾ ವಿರುದ್ಧ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಂತಹ ಕೊರೋನಾ ವಾರಿಯರ್ಸ್ಗೆ ಸರ್ಕಾರ ಯಾವ ರೀತಿ ವಿಶೇಷ ಪ್ಯಾಕೇಜ್ ಅನ್ನ ನೀಡಬಹುದು, ಈ ಬಾರಿಯ ಬಜೆಟ್ ನಲ್ಲಿ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಲಾಗುತ್ತಾ ಕೊರೋನಾ ವಾರಿಯರ್ಸ್ಗೆ, ಅದರಲ್ಲೂ ಕೂಡ ವಾರಿಯರ್ಸ್ ಗಳಿಗೆ ವಿಮೆ ವಿಚಾರವಾಗಿ ಹೊಸದೇನಾದ್ರೂ ಘೋಷಣೆ ಆಗುತ್ತಾ ಅನ್ನುವಂತಹ ಕುತೂಹಲ ಸಹಜವಾಗೇ ಇದೆ. ಹಾಗಾಗಿ ಕೊರೋನಾ ಕಾಲದ ಬಜೆಟ್ ಅಂತ ಏನು ಈ ಬಾರಿಯ ಬಜೆಟ್ ಅನ್ನ ಕರೆಯಲಾಗುತ್ತೆ. ಇದು ಹೆಚ್ಚಾಗಿ ಕೊರೋನಾ ವಿಚಾರವಾಗಿ ಜಾಸ್ತಿ ಫೋಕಸ್ ಮಾಡಬಹುದಾ ಸರ್ಕಾರ ಈ ಸಂದರ್ಭದಲ್ಲಿ ಅನ್ನೋದು. ವ್ಯಾಕ್ಸಿನ್ ಸಂಶೋಧಕರಿಗೆ ಮೋದಿ ಸರ್ಕಾರದಿಂದ ಸ್ಪೆಷಲ್ ಗಿಫ್ಟ್ ನ ನಿರೀಕ್ಷೆ ಇದೆಯಾ? ಹಾಗಾದ್ರೆ ಯಾಕಂದ್ರೆ ವ್ಯಾಕ್ಸಿನ್ ಸಂಶೋಧಕರು ನಿಜಕ್ಕೂ ಕೂಡ ಕೊರೋನಾ ಸಂದರ್ಭದಲ್ಲಿ ಒಂದು ಹೊಸ ಇತಿಹಾಸವನ್ನೇ ಬರೆದ್ರು. ಜೊತೆಗೆ ಜೀವ ರಕ್ಷಣೆಯ ಒಂದು ಪರಿಸ್ಥಿತಿ ಕೂಡ ಉದ್ಭವ ಆಗಿದೆ. ಈಗ ಕೊರೋನಾ ಸಂದರ್ಭದಲ್ಲಿ ತತ್ತರಿಸಿ ಹೋದಂತಹ ಎಷ್ಟೋ ಜನರಿಗೆ ಜೀವಹಾನಿ ಆಗುತ್ತೆ ಅನ್ನುವಂತಹ ಆತಂಕ ಇರೋರಿಗೆ ನಿಜಕ್ಕೂ ಕೂಡ ರಾಮಬಾಣ ಕೊರೋನಾ ವ್ಯಾಕ್ಸಿನ್ ಕಂಡು ಹಿಡಿದಿರೋದು. ಅವರಿಗೆ ಏನಾದ್ರು ಸ್ಪೆಷಲ್ ಆಗಿ ಗಿಫ್ಟ್ ಸಿಗತ್ತಾ ಸರ್ಕಾರದಿಂದ? ಅಷ್ಟೇ ಅಲ್ಲ, ವೈದ್ಯಕೀಯ ಕ್ಷೇತ್ರದ ಆಧುನೀಕರಣಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನ
ನೀಡಲಾಗುತ್ತಾ? ವೈದ್ಯಕೀಯ ಕ್ಷೇತ್ರದ ಆಧುನೀಕರಣ ಬಹಳ ಪ್ರಮುಖವಾಗಿದೆ. ಯಾಕಂದ್ರೆ ಕೊರೋನಾದಂತಹ ಇನ್ನಷ್ಟು ವೈರಸ್ಗಳು ಉತ್ಪತ್ತಿಯಾಗುವಂತಹ ಸಾಧ್ಯತೆ ಇರುತ್ತೆ, ಸಮಾಜವನ್ನ ಬಾಧಿಸುವಂತಹ ಸಾಧ್ಯತೆ ಇರುತ್ತೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಆಧುನೀಕರಣ ಒಂದು ಪ್ರಧಾನಿ ಮೋದಿ ಸರ್ಕಾರದ ಕನಸು ಕೂಡ. ಹಾಗಾಗಿ ಈ ಒಂದು ಆಧುನೀಕರಣಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನ ನೀಡಲಾಗುತ್ತಾ? ಕುಸಿದ ಆರ್ಥಿಕತೆಗೆ ಶಕ್ತಿ ತುಂಬುತ್ತಾ ನಾಳೆಯ ಕೇಂದ್ರ ಬಜೆಟ್? ಯಾಕಂದ್ರೆ ಆರ್ಥಿಕತೆ ಕುಸಿದು ಹೋಗಿದೆ, ಜಿಡಿಪಿ ಬಿದ್ದು ಹೋಗಿದೆ. ಈ ಆರ್ಥಿಕತೆಯನ್ನ ಮೇಲೆತ್ತೋದು ಕೂಡ ಒಂದು ದೊಡ್ಡ ಸವಾಲು. ಸಾಕಷ್ಟು ಜನ ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇನ್ನು ಹಲವು ಕ್ಷೇತ್ರಗಳು ಕಂಡು ಕೇಳರಿಯದ ರೀತಿಯಲ್ಲಿ ನಷ್ಟವನ್ನು ಅನುಭವಿಸಿವೆ. ಹೀಗಾಗಿ ಕುಸಿದ ಆರ್ಥಿಕತೆಗೆ ಯಾವ ರೀತಿ ಸಹಾಯ ಆಗುತ್ತೆ? ಆರೋಗ್ಯ, ಕೈಗಾರಿಕೆ, ಕೃಷಿ, ಶಿಕ್ಷಣ ಕ್ಷೇತ್ರದ ಮೇಲೆ ವಿಶೇಷವಾದಂತಹ ನಿಗಾವನ್ನ ಇಡಲಾಗುತ್ತಾ ಈ ಬಾರಿಯ ಬಜೆಟ್ನಲ್ಲಿ? ಹೀಗೆ ಮೋದಿ ಲೆಕ್ಕ ಯಾರಿಗೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಓವರ್ ಟು ಯು ಶಮಂತ್. ಥ್ಯಾಂಕ್ ಯು ಸುಕನ್ಯಾ. ಇನ್ನು ಈ ಬಾರಿಯ ಬಜೆಟ್ ಅನ್ನ ನಾವು ಗಮನಿಸೋದಾದ್ರೆ ಮೋದಿ ಸರ್ಕಾರದಿಂದ ಕೊರೋನಾ ಕಾಲದ ಬಜೆಟ್ ಹೇಗಿರಲಿದೆ? ಕೊರೋನಾ ವಿರುದ್ಧದ ಹೋರಾಟಕ್ಕೆ ಬಜೆಟ್ನಲ್ಲಿ ವಿಶೇಷ ಹಣವನ್ನ ಮೀಸಲಿಡಲಾಗುತ್ತಾ? ಹಾಗಾದ್ರೆ ಹೆಮ್ಮಾರಿ ವೈರಸ್ ವಿಚಾರವಾಗಿ ಸರ್ಕಾರದಿಂದ ಹೊಸ ಕ್ರಮಗಳು ಏನು? ಈ ಬಾರಿಯ ಬಜೆಟ್ನಲ್ಲಿ ಈ ಎಲ್ಲ ಪ್ರಶ್ನೆಗಳು ಕೂಡ ಸಾಕಷ್ಟು ಇರುವಂತದ್ದು. ಪಾತಾಳಕ್ಕೆ ಕುಸಿದಿರುವಂತಹ ಆರ್ಥಿಕತೆಗೆ ಬಜೆಟ್ನಲ್ಲಿ ಸಿಗುತ್ತಾ ಸಂಜೀವಿನಿ? ಈಗಾಗಲೇ ಆರ್ಥಿಕತೆ ಪಾತಾಳಕ್ಕೆ ಕುಸಿದಿರುವಂತದ್ದು. 130 ಕೋಟಿ ಜನರ ನಿರೀಕ್ಷೆ ಈಡೇರುತ್ತಾ ಇಲ್ವಾ? ಹುಸಿ ಆಗುತ್ತಾ? ಯಾಕಂದ್ರೆ ಇಡೀ ದೇಶದ ಜನತೆ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಅನ್ನದಾತರು, ಕಾರ್ಮಿಕರು, ನಿರುದ್ಯೋಗಿಗಳು ಇವರೆಲ್ಲರ ಕೈ ಹಿಡಿತಾರ ಮೋದಿ? ಎಲ್ಲ ವಲಯದ ಜನ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಸಣ್ಣ ತೆರಿಗೆದಾರರ ಕನಸು ನನಸು ಮಾಡ್ತಾರಾ ಕೇಂದ್ರ ಸರ್ಕಾರ? ಈ ಬಾರಿಯ ಬಜೆಟ್ನಲ್ಲಿ ಇದೆಲ್ಲವೂ ಕೂಡ ನನಸಾಗುತ್ತಾ? ಹಾಗಾದ್ರೆ ಕೊರೋನಾ ಸಂಕಷ್ಟದಿಂದ ಕಂಗೆಟ್ಟವರಿಗೆ ಸಿಗುತ್ತಾ ಬಂಪರ್ ಗಿಫ್ಟ್? ಅಂದ್ರೆ ಈ ಬಾರಿ 2020 ಏನಿದೆ, ಈ 2020ರಲ್ಲಿ ಇಡೀ ಎಲ್ಲ ವಲಯಗಳಲ್ಲೂ ಕೂಡ ಸಾಕಷ್ಟು ನಷ್ಟ ಆಗಿರುವಂತದ್ದು. ಕೇಂದ್ರದ ಬಜೆಟ್ನಲ್ಲಿ ಕರುನಾಡಿಗೆ ಸಿಗುತ್ತಾ ಭರ್ಜರಿ ಉಡುಗೊರೆ? ಕೊರೋನಾ ಸಂಕಷ್ಟದ ನಡುವೆ ಕರ್ನಾಟಕದ ಕೈ ಹಿಡಿತಾರ ಮೋದಿ? ಪ್ರಮುಖವಾಗಿ ರಾಜ್ಯದ ಜನತೆ ಏನೆಲ್ಲ ನಿರೀಕ್ಷೆಯನ್ನ ಇಟ್ಕೊಳ್ಬಹುದು? ಹಾಗಾದ್ರೆ ಅನುದಾನಕ್ಕಾಗಿ ಕೇಂದ್ರದತ್ತ ನೋಡ್ತಾ ಇರುವಂತಹ ರಾಜ್ಯಕ್ಕೆ ಹಲ್ವಾ ಸಿಗುತ್ತಾ? ಹಾಗಾದ್ರೆ ಸಿಹಿ ಸಿಗುತ್ತಾ? ಪ್ರವಾಹದ ಹೊಡೆತ, ಕ್ರೂರಿಯ ಆರ್ಭಟಕ್ಕೆ ಕಂಗೆಟ್ಟಿದ್ದಾರೆ ರಾಜ್ಯದ ಜನ. ಒಂದ್ ಕಡೆ ಕೊರೋನಾ ಆರ್ಭಟ, ಮತ್ತೊಂದ್ ಕಡೆ ಪ್ರವಾಹ, ಮತ್ತೊಂದ್ ಕಡೆ ಬೆಳೆ ಹಾನಿ. ಇದೆಲ್ಲದರಿಂದ ರಾಜ್ಯದ ಜನತೆ ಕಂಗೆಟ್ಟಿರುವಂತದ್ದು. ಕೇಂದ್ರ ಹಾಗೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇರೋದ್ರಿಂದ ಮತ್ತಷ್ಟು ನಿರೀಕ್ಷೆ ಸಹಜವಾಗಿ ಹೆಚ್ಚಾಗೇ ಇದೆ. ಅಂದ್ರೆ ಕೇಂದ್ರದಲ್ಲೂ ಕೂಡ ಬಿಜೆಪಿ ಸರ್ಕಾರದಲ್ಲಿದೆ, ರಾಜ್ಯದಲ್ಲೂ ಕೂಡ ಬಿಜೆಪಿ ಸರ್ಕಾರ ಇದೆ. ಇದರಿಂದಾಗಿ ಹೆಚ್ಚಿನ ಅನುದಾನ ರಾಜ್ಯಕ್ಕೆ ಸಿಗಬಹುದು ಅನ್ನೋ ಒಂದು ನಿರೀಕ್ಷೆ ರಾಜ್ಯ ಸರ್ಕಾರಕ್ಕೆ ಹಾಗೆ ರಾಜ್ಯದ ಜನತೆಗೂ ಕೂಡ ಇರುವಂತದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಕೊಲಿಗ ಸುಕನ್ಯಾ. ಓವರ್ ಟು ಯು ಸುಕನ್ಯಾ. ಎಸ್ ಶಮಂತ್, ಇಲ್ಲಿ ಬಜೆಟ್ ವಿಚಾರವಾಗಿ ಪ್ರಮುಖವಾಗಿ ನಮ್ಗೆ ಕರ್ನಾಟಕದ ಜನತೆಗೆ ಒಂದು ಸಹಜವಾದಂತಹ ಕುತೂಹಲ ಇದ್ದೇ ಇರುತ್ತೆ. ಕೊರೋನಾ ಆರ್ಭಟದ ಸಂದರ್ಭದಲ್ಲಿ ಒಂದು ಕಡೆ ಕೊರೋನಾ ಆರ್ಭಟ, ಇನ್ನೊಂದು ಕಡೆ ಪ್ರವಾಹಕ್ಕೆ ಸಿಲುಕಿ ಕರ್ನಾಟಕದ ಜನ ಸಾಕಷ್ಟು ಸಂಕಷ್ಟಕ್ಕೊಳಗಾಗಿದ್ದಾರೆ. ಹೀಗಾಗಿ ಜನರ ಕೈ ಹಿಡಿಬೇಕಾದಂತಹ ಸರ್ಕಾರ ಬಜೆಟ್ ಸಂದರ್ಭದಲ್ಲಿ ಏನ್ ಘೋಷಣೆ ಮಾಡುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿದೆ. ಕರ್ನಾಟಕದ ಪಾಲಿಗೆ ಪ್ರಮುಖವಾಗಿ ಏನ್ ಸಿಗತ್ತೆ? ಕನ್ನಡಿಗರ ಕಣ್ಣೀರು ಒರೆಸ್ತಾರ ಪ್ರಧಾನಿ ಮೋದಿ? ಕೊರೋನಾ ಆರ್ಭಟ ಕರ್ನಾಟಕದಲ್ಲೂ ಕೂಡ ವಿಪರೀತ ಇತ್ತು, ಸಾಕಷ್ಟು ಜನ ಸಂಕಷ್ಟಕ್ಕೊಳಗಾಗಿದ್ದಾರೆ, ಉದ್ಯೋಗ ಕಳ್ಕೊಂಡಿದ್ದಾರೆ. ಇನ್ನೊಂದು ಕಡೆ ರೈತರ ಪರಿಸ್ಥಿತಿ ಕೂಡ ಹೀನಾಯವಾಗಿ ಹೋಗಿತ್ತು. ಸಂಕಷ್ಟದಲ್ಲಿರುವ ಕರುನಾಡಿನ ಜನರ ಕಣ್ಣೀರನ್ನ ಪ್ರಧಾನಿ ಮೋದಿ ಒರೆಸ್ತಾರ? ಹಾಗಾದ್ರೆ ಪ್ರವಾಹದ ಸಂದರ್ಭದಲ್ಲಿ ಎಷ್ಟೋ ಜನ ಮನೆ ಮಠ ಕಳ್ಕೊಂಡ್ರು, ಬೆಳೆ ನಷ್ಟ ಆಯ್ತಾ? ಕೊರೋನಾದಿಂದ ಕಂಗೆಟ್ಟವರಿಗೆ ಗುಡ್ ನ್ಯೂಸ್ ಸಿಗತ್ತಾ ಅನ್ನುವಂತಹ ಒಂದು ಕುತೂಹಲ ಸಹಜವಾಗಿದೆ. ಕರ್ನಾಟಕದ ಪಾಲಿಗೆ ನೋಡ್ತಾ ಹೋದ್ರೆ ಇಲ್ಲಿ ಗಮನಿಸಬೇಕು, ಕೇಂದ್ರ ಸರ್ಕಾರದಿಂದ ಬರಬೇಕಾಗಿದ್ದಂತಹ ತೆರಿಗೆಯ ಪಾಲು ಇನ್ನೂ ಕೂಡ ಬಂದಿಲ್ಲ ಕರ್ನಾಟಕದ ಪಾಲಿಗೆ. ಇದು ಕೂಡ ಗಮನಿಸಬೇಕಾದಂತಹ ವಿಚಾರ. ಅನುದಾನ ರೂಪದಲ್ಲಿ 34,045 ಕೋಟಿ ರೂಪಾಯಿ ನಿರೀಕ್ಷೆ ಇದೆ. ಅನುದಾನದ ರೂಪದಲ್ಲಿ ಕರ್ನಾಟಕಕ್ಕೆ ಸಿಗಬೇಕಾಗಿದ್ದು, ಆದ್ರೆ ತೆರಿಗೆ ರೂಪದಲ್ಲಿ ಕರ್ನಾಟಕದ ಪಾಲು ಇನ್ನೂ ಕೂಡ ಬಂದಿಲ್ಲ. ಹಾಗಾಗಿ ಬಜೆಟ್ ನಲ್ಲಿ ಏನಾದ್ರೂ ಬಂಪರ್ ಘೋಷಣೆ ಆಗುತ್ತಾ ಕರ್ನಾಟಕದ ಪಾಲಿಗೆ? ಸಹಜವಾದಂತಹ ಕುತೂಹಲ ಇದೆ. ಕಳೆದ ಬಜೆಟ್ ನಲ್ಲಿ ರಾಜ್ಯಕ್ಕೆ ಬರಬೇಕಾಗಿದ್ದಂತಹ ಅನುದಾನ ಕಡಿತ ಆಗಿ ಹೋಗಿತ್ತು, ಇದು ಕೂಡ ಇಲ್ಲಿ ಗಮನದಲ್ಲಿದೆ. ಕರ್ನಾಟಕದ ವಿಚಾರವಾಗಿ ನೋಡ್ತಾ ಹೋದ್ರೆ ಕರ್ನಾಟಕಕ್ಕೆ ಬರಬೇಕಾಗಿದ್ದಂತಹ ಪಾಲು ಸಿಕ್ಕಿಲ್ಲ. ಈ ಬಾರಿಯೂ ಕೂಡ ರಾಜ್ಯಕ್ಕೆ ಬರಬೇಕಾದಂತಹ ಅನುದಾನ ಕಡಿತಗೊಳ್ಳುವಂತಹ ಆತಂಕ ಇದೆ. ಕಳೆದ ಬಾರಿಯೂ ಅನುದಾನ ಕಡಿತಗೊಂಡಿತ್ತು, ಈ ಬಾರಿಯೂ ಕೂಡ ಕಡಿತಗೊಳ್ಳುವಂತಹ ಆತಂಕ ಇದೆ. ಇನ್ನು ಕೇಂದ್ರದ ಅನುದಾನದಲ್ಲಿ 20% ಕಡಿತ ಮಾಡುವಂತಹ ಆತಂಕ ಇದೆ. ಹೀಗಾಗಿ ಇದು ನಾಳಿನ ಬಜೆಟ್ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ, ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ನಾಳಿನ ಬಜೆಟ್ ಮೇಲೆ ಅನ್ನುವಂಥದ್ದೇ ಈಗ ಇರುವಂತಹ ಕುತೂಹಲ. ಒಂದು ವೇಳೆ ಅದನ್ನ ಪರಿಗಣಿಸಿ ಕರ್ನಾಟಕಕ್ಕೆ ಏನಾದ್ರೂ ಬಂಪರ್ ಸಿಗತ್ತಾ, ಅಥವಾ ಕರ್ನಾಟಕಕ್ಕೆ ಸಿಗುವಂತಹ ಪಾಲು ಇನ್ನೂ ಕಡಿಮೆ ಆಗುತ್ತಾ? ರಾಜ್ಯಕ್ಕೆ ನೀಡಬೇಕಾದಂತಹ ಕನಿಷ್ಠ ಬೆಂಬಲ ಬೆಲೆ ಇನ್ನೂ ಕೂಡ ಕೇಂದ್ರ ಕೊಟ್ಟಿಲ್ಲ. ರಾಜ್ಯದ ಪಾಲು ಇನ್ನೂ ಕೂಡ ರಾಜ್ಯಕ್ಕೆ ಸಿಕ್ಕಿಲ್ಲ. ರಾಜ್ಯಕ್ಕೆ ನೀಡಬೇಕಾಗಿದ್ದಂತಹ
ಕನಿಷ್ಠ ಬೆಂಬಲ ಬೆಲೆ ಇನ್ನೂ ಕೂಡ ಸಿಕ್ಕಿಲ್ಲ. ಕೇಂದ್ರ ಸರ್ಕಾರದ 885 ಕೋಟಿ ಬೆಂಬಲ ಬೆಲೆ ಇನ್ನೂ ಕೂಡ ಬಾಕಿ ಇದೆ. ಇತ್ತ ಕೊರೋನಾ ಆರ್ಭಟ, ಪ್ರವಾಹಕ್ಕೆ ಸಿಲುಕಿ ರೈತರು ಸಂಕಷ್ಟಕ್ಕೊಳಗಾಗಿದ್ದಾರೆ, ಬಜೆಟ್ನ ನಿರೀಕ್ಷೆಯಲ್ಲಿದ್ದಾರೆ. ಆದ್ರೆ ಇಲ್ಲಿ ಗಮನಿಸಬೇಕು, ಕೇಂದ್ರ ಸರ್ಕಾರದಿಂದ ಕಳೆದ ಬಾರಿ ಅನುದಾನ ಕಡಿತವಾಗಿತ್ತು ಕರ್ನಾಟಕದ ಪಾಲಿಗೆ. ಈ ಬಾರಿಯೂ ಕೂಡ ಕಡಿತ ಆಗುವಂತಹ ನಿರೀಕ್ಷೆ ಇದೆ. ಒಂದು ವೇಳೆ ಹೀಗೆ ಆದ್ರೆ, ಈ ಬಾರಿಯೂ ಕೂಡ ಕಡಿತ ಆದ್ರೆ ಕರ್ನಾಟಕದ ಪಾಲಿಗೆ ಏನೇನು ಸಿಗಬಹುದು? ಹಾಗಾದ್ರೆ ರೈತರ ಅನುಕೂಲಕ್ಕಾಗಿ ಬಜೆಟ್ ನಲ್ಲಿ ಹಣವನ್ನ ಬಿಡುಗಡೆ ಮಾಡಬೇಕಾಗಿದೆ ಕೇಂದ್ರ. ಯಾಕಂದ್ರೆ ರೈತರ ಅನುಕೂಲಕ್ಕಾಗಿ ರೈತರು ಕಂಗೆಟ್ಟು ಹೋಗಿದ್ದಾರೆ. ಒಂದು ಕಡೆ ಪ್ರವಾಹದಿಂದ ತತ್ತರಿಸಿ ಹೋಗಿದ್ದಾರೆ ರೈತರು, ಬೆಳೆ ನಷ್ಟ ಆಗಿದೆ. ಪ್ರವಾಹ ಪರಿಸ್ಥಿತಿ ನಿಭಾಯಿಸೋದಿಕ್ಕೆ ಹೆಚ್ಚುವರಿ ಅನುದಾನದ ಅಗತ್ಯ ಇದೆ ಕರ್ನಾಟಕದ ಪಾಲಿಗೆ. ಕರ್ನಾಟಕದ ಅವಶ್ಯಕತೆ ಇದು, ಕರ್ನಾಟಕಕ್ಕೆ ಇದು ಅನಿವಾರ್ಯ ಆಗಿ ಹೋಗಿದೆ. ಈ ಒಂದು ಸಂದರ್ಭದಲ್ಲಿ ಬೆಳೆ ನಷ್ಟ ಆಗಿದೆ, ಪ್ರವಾಹದಿಂದ ತತ್ತರಿಸಿ ಹೋಗಿದ್ದಾರೆ ರೈತರು. ಜೊತೆಗೆ ಈಗಾಗಲೇ ನೋಡಿದ್ವಿ, ಎಷ್ಟೋ ಜನ ರೈತರು ಆತ್ಮಹತ್ಯೆ ದಾರಿ ಕೂಡ ಹಿಡಿದಿದ್ದಾರೆ ನಷ್ಟದಿಂದಾಗಿ. ಬಂದರುಗಳ ಅಭಿವೃದ್ಧಿ, ಖಾಸಗಿ ಹೂಡಿಕೆಗೂ ಕೂಡ ಅವಕಾಶ ಕಲ್ಪಿಸುವ ನಿರೀಕ್ಷೆ ಇದೆ. ಇಲ್ಲಿ ಬಂದರುಗಳ ಅಭಿವೃದ್ಧಿ ಮಾಡಬೇಕು, ಖಾಸಗಿ ಹೂಡಿಕೆ ಕೂಡ ಹೆಚ್ಚಿನ ಅವಕಾಶವನ್ನ ಮಾಡಿಕೊಡ್ಬೇಕು. ಕರ್ನಾಟಕದ ವಿಚಾರವಾಗಿ ನೋಡ್ತಾ ಹೋದ್ರೆ ಅದಕ್ಕೂ ಕೂಡ ಅವಕಾಶ ಕಲ್ಪಿಸುವಂತಹ ನಿರೀಕ್ಷೆ ಇದೆ. ಈ ಬಾರಿಯ ಬಜೆಟ್ ನಲ್ಲಿ ಈ ವಿಚಾರವಾಗಿ ಯಾವ ರೀತಿ ಫೋಕಸ್ ಮಾಡಲಾಗುತ್ತೆ ಕೇಂದ್ರದಿಂದ ಕಾದ್ ನೋಡಬೇಕಾಗಿದೆ. ಇನ್ನು ರಾಜ್ಯದಲ್ಲಿರುವಂತಹ ರೈಲ್ವೆ ಯೋಜನೆಗಳಿಗೆ ಹೆಚ್ಚಿನ ಅನುದಾನ ಬೇಕಾಗಿದೆ. ರಾಜ್ಯದಲ್ಲಿರುವಂತಹ ರೈಲ್ವೆ ಯೋಜನೆಗಳನ್ನ ಇನ್ನಷ್ಟು ಅಭಿವೃದ್ಧಿಗೊಳಿಸೋದಕ್ಕೆ, ಇನ್ನಷ್ಟು ಜನರ ಸಹಾಯಕ್ಕಾಗಿ ತಲುಪುವಂತೆ ಮಾಡೋದಕ್ಕೆ ಇನ್ನಷ್ಟು ಹೆಚ್ಚಿನ ಅನುದಾನ ಬೇಕಾಗಿದೆ ರಾಜ್ಯದ ರೈಲ್ವೆ ಯೋಜನೆಗಳಿಗೆ. ಬೆಂಗಳೂರು ಮೆಟ್ರೋ ವಿಸ್ತರಣೆಗೂ ಕೂಡ ಹಣಕಾಸಿನ ನೆರವಿನ ನಿರೀಕ್ಷೆ ಇದೆ. ಸಹಜವಾಗಿ ಕರ್ನಾಟಕದ ಕಡೆಯಿಂದ ಹಣಕಾಸಿನ ನೆರವು ಸಿಗ್ಲಿ ಕೇಂದ್ರದ ಕಡೆಯಿಂದ ಅಂತ ಆ ನಿರೀಕ್ಷೆಯನ್ನ ರೀಚ್ ಮಾಡುತ್ತಾ ಕೇಂದ್ರ ಸರ್ಕಾರ ಬಜೆಟ್ ನಲ್ಲಿ ಕಾದ್ ನೋಡಬೇಕು. ಕೃಷ್ಣಾ ಮೇಲ್ದಂಡೆ ಹಾಗೂ ಎತ್ತಿನ ಹೊಳೆ ಯೋಜನೆಯ ಕೈ ಹಿಡಿಬೇಕಾಗಿದೆ. ನೆನೆಗುದಿಗೆ ಬಿದ್ದಿರುವಂತಹ ಕೃಷ್ಣಾ ಮೇಲ್ದಂಡೆ ಹಾಗೂ ಎತ್ತಿನ ಹೊಳೆ ಯೋಜನೆ ಏನಿದೆ ಅದನ್ನಷ್ಟು ತ್ವರಿತಗತಿಯಲ್ಲಿ ಮುಗಿಸೋದಕ್ಕೆ, ರೈತರ ಅನುಕೂಲಕ್ಕೆ, ಜನರ ಅನುಕೂಲಕ್ಕೆ ಸಿಗುವ ರೀತಿಯಲ್ಲಿ ಮಾಡೋದಕ್ಕೆ ಯೋಜನೆಯನ್ನ ತ್ವರಿತಗತಿಯಾಗಿ ರೂಪಿಸುವ ಒಂದು ಅವಶ್ಯಕತೆ ಇದೆ. ಇವೆರಡು ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯಾಗಿ ಘೋಷಿಸಬೇಕು. ಆಗ ಮಾತ್ರ ಕರ್ನಾಟಕದ ವಿಚಾರವಾಗಿ ನೋಡ್ತಾ ಹೋದ್ರೆ ಬಹಳಷ್ಟು ಅನುಕೂಲ ಆಗಬಹುದು. ಇವೆರಡು ಯೋಜನೆಯನ್ನ, ಕೃಷ್ಣಾ ಮೇಲ್ದಂಡೆ ಮತ್ತು ಎತ್ತಿನ ಹೊಳೆ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯಾಗಿ ಘೋಷಣೆ ಮಾಡಿದ್ರೆ ಆಗ ಕರ್ನಾಟಕದ ಪಾಲಿಕೆ ನಿಜಕ್ಕೂ ಕೂಡ ಇದು ಬಂಪರ್ ಆಗಿ ಹೋಗುತ್ತೆ. ಯೋಜನಾ ವೆಚ್ಚದ 90% ವಿಸ್ತರಿಸಬೇಕು ಅನ್ನುವಂತಹ ಬೇಡಿಕೆ ಇದೆ. ರಾಷ್ಟ್ರೀಯ ಯೋಜನೆಯಾಗಿ ಘೋಷಿಸಬೇಕು, ಯೋಜನಾ ವೆಚ್ಚದ 90% ವಿಸ್ತರಣೆ ಮಾಡಬೇಕು ಅನ್ನುವಂತಹ ಬೇಡಿಕೆ ಇದೆ. ಈ ಒಂದು ಬೇಡಿಕೆಗೆ ಕೇಂದ್ರ ಸರ್ಕಾರ ಒಪ್ಪಿದ್ದೆ ಆದಲ್ಲಿ ಕರ್ನಾಟಕದ ಪಾಲಿಗೆ ನಿಜಕ್ಕೂ ಕೂಡ ಇದು ಅತ್ಯಂತ ದೊಡ್ಡ ಮಹತ್ವದ ಬಜೆಟ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಓವರ್ ಟು ಯು ಶಮಂತ್. ಥ್ಯಾಂಕ್ ಯು ಸುಕನ್ಯಾ. ಇನ್ನು ಈ ದಶಕದ ಮೊದಲ ಕೇಂದ್ರ ಬಜೆಟ್ ಹೇಗಿರಲಿದೆ? ಹಾಗಾದ್ರೆ ಮೋದಿಯ ಲೆಕ್ಕದಲ್ಲಿ ಇರುವಂತಹ ಲೆಕ್ಕಾಚಾರಗಳು ಏನು? ಇದು ಗಮನಿಸಬೇಕಾಗಿರುವಂತದ್ದು. ಈ ದಶಕದ ಮೊದಲ ಕೇಂದ್ರ ಬಜೆಟ್ ಇದಾಗಿದೆ. ಹಾಗಾಗಿ ಸಾಕಷ್ಟು ನಿರೀಕ್ಷೆಗಳು ಕೂಡ ಇರುವಂತದ್ದು. ಮೋದಿಯ ಲೆಕ್ಕದಲ್ಲಿ ಇರುವಂತಹ ಲೆಕ್ಕಾಚಾರಗಳು ಏನೇನು? ಯಾವ್ಯಾವ ವಲಯಕ್ಕೆ ಹೆಚ್ಚಿನ ಆದ್ಯತೆಗಳು ಸಿಗಬಹುದು? ನಿರ್ಮಲಾ ಸೀತಾರಾಮನ್ ಯಾರ್ಯಾರಿಗೆ ಗಿಟ್ಟನ್ನ ಕೊಡ್ತಾರೆ? ಹಾಗಾದ್ರೆ ಯಾವ್ಯಾವ ರಾಜ್ಯಗಳಿಗೆ ಅಥವಾ ಯಾವ್ಯಾವ ವಲಯಗಳಿಗೆ? 2021ರ ಕೇಂದ್ರದ ಬಜೆಟ್ ಐತಿಹಾಸಿಕವಾಗಿರಲಿದೆಯಾ? ಹಾಗಾದ್ರೆ ಇತಿಹಾಸವನ್ನ ನಿರ್ಮಾಣ ಮಾಡುತ್ತಾ ಈ ಒಂದು ಬಜೆಟ್. ಮೋದಿ ಲೆಕ್ಕದ ಬಗ್ಗೆ ದೇಶದ ಜನರಲ್ಲಿ ಇರುವಂತಹ ನಿರೀಕ್ಷೆಗಳು ಏನು? ಹಾಗಾದ್ರೆ ಈ ದಶಕದ ಚೊಚ್ಚಲ ಕೇಂದ್ರ ಬಜೆಟ್ ಹೇಗಿರಲಿದೆ? ಯಾವ್ಯಾವ ವಲಯಗಳಿಗೆ ಹೆಚ್ಚಿನ ಅನುದಾನ ಸಿಗುತ್ತೆ? ಯಾವ ಯಾವ ರಾಜ್ಯಗಳಿಗೆ ಹೆಚ್ಚು ಅನುದಾನ ಸಿಗುತ್ತೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಕೊಲೀಗ ಸುಕನ್ಯಾ. ಓವರ್ ಟು ಯು ಸುಕನ್ಯಾ. ಎಸ್ ಶಮಂತ್, ನಿಜಕ್ಕೂ ಕೂಡ ಪ್ರಧಾನಿ ಮೋದಿಯ ಬಜೆಟ್ ಲೆಕ್ಕಾಚಾರದಲ್ಲಿ ಏನೇನಿದೆ ಅನ್ನುವಂತಹ ಕುತೂಹಲ ಸಹಜವಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಯಾವ್ಯಾವ ವಲಯಕ್ಕೆ ಏನೇನು ಘೋಷಣೆ ಆಗಬಹುದು, ನಾಳೆಯ ಬಜೆಟ್ ನಲ್ಲಿ ಯಾವ ಯಾವ ವಲಯಕ್ಕೆ ಬಂಪರ್ ಗಿಫ್ಟ್ ಸಿಗಲಿದೆ ಅನ್ನುವಂತಹ ಕುತೂಹಲ. ಎಲ್ಲಾ ವಲಯಗಳು ಕೂಡ ಬಜೆಟ್ ಘೋಷಣೆಯ ನಿರೀಕ್ಷೆಯಲ್ಲಿವೆ. ಎಲ್ಲಾ ವಲಯಗಳು ಕೂಡ ಸಹಾಯವನ್ನ ಬೇಡ್ತಾ ಇವೆ ಸರ್ಕಾರದಿಂದ. ನಾಳೆಯ ಬಜೆಟ್ ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡುವಂತಹ ಕೆಲಸ ಮಾಡಲಿದೆ. ಹಾಗಿದ್ರೆ ನಾಳೆಯ ಬಜೆಟ್ ನಲ್ಲಿ ಯಾವ್ಯಾವ ವಲಯಕ್ಕೆ ಯಾವ ರೀತಿ ಬಂಪರ್ ಗಿಫ್ಟ್ ಸಿಗಲಿದೆ? ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ಕೊರೋನಾ ಹೊಡೆತದಿಂದ ಬಚಾವಾಗೋದಿಕ್ಕೆ ಈ ಬಾರಿಯ ಆಯವ್ಯಯ ಅಂದ್ರೆ ಈ ಬಾರಿಯ ಬಜೆಟ್ ಮಂಡನೆ ನೆರವಾಗುತ್ತಾ? ಹಾಗಾದ್ರೆ ಕೊರೋನಾ ಹೊಡೆತದಿಂದ ಎಲ್ಲಾ ವಲಯಗಳು ಕೂಡ ತತ್ತರಿಸಿ ಹೋಗಿವೆ. ಎಲ್ಲಾ ವಲಯಗಳು ಕೂಡ ಆಲ್ಮೋಸ್ಟ್ ನಷ್ಟ ಅಂತಂದ್ರೆ ಇಲ್ಲಿ ತನಕ ಕಂಡು ಕೇಳರಿದ ರೀತಿಯ ನಷ್ಟಕ್ಕೆ ಒಳಗಾಗಿವೆ. ಅಂಥದ್ರಲ್ಲಿ ದೇಶಾದ್ಯಂತ ಬಹಳಷ್ಟು ಜನ ಉದ್ಯೋಗ ಕಳ್ಕೊಂಡಿದ್ದಾರೆ. ಅಂಥವರಿಗೆ ಕೆಲಸ ಸಿಗತ್ತಾ? ನಿರುದ್ಯೋಗ ಸಮಸ್ಯೆ ಈ ಹಿಂದೆ ಕೂಡ ಇತ್ತು ಭಾರತದಲ್ಲಿ, ಈಗ ಕೊರೋನಾ ಸಂಕಷ್ಟದಿಂದಾಗಿ ಇನ್ನಷ್ಟು ಹೆಚ್ಚಾಗಿದೆ. ಹಾಗಾಗಿ ದೇಶಾದ್ಯಂತ ಉದ್ಯೋಗ ಕಳ್ಕೊಂಡಿರೋರಿಗೆ
ಕೆಲಸ ಸಿಗತ್ತಾ, ಕೆಲಸ ಕೊಡುವ ರೀತಿಯ ಹೊಸ ಯೋಜನೆ ಪ್ರಕಟ ಆಗುತ್ತಾ, ಅದಕ್ಕೆ ಹೆಚ್ಚಿನ ಒಂದು ಬಜೆಟ್ ಅನ್ನು ಮೀಸಲಿಡಲಾಗುತ್ತಾ, ಹೊಸ ಉದ್ಯೋಗ ಸೃಷ್ಟಿಸುವ ನಿಟ್ಟಿನಲ್ಲಿ ಸ್ಟಾರ್ಟ್ಅಪ್ ಗಳಿಗೆ ಪ್ರೋತ್ಸಾಹ ಸಿಗುವಂತಹ ನಿರೀಕ್ಷೆ ಇದೆ. ಈ ಹಿಂದಿನ ಬಜೆಟ್ ಅಲ್ಲೂ ಕೂಡ ಸ್ಟಾರ್ಟ್ಅಪ್ ಗಳಿಗೆ ಪ್ರೋತ್ಸಾಹ ನೀಡಲಾಗಿತ್ತು, ಅದು ಇನ್ನಷ್ಟು ಹೆಚ್ಚು ಸಿಗುವಂತಹ ನಿರೀಕ್ಷೆ ಇದೆ. ಸಣ್ಣ ಕೈಗಾರಿಕೆಗಳಿಗೆ ಹೆಚ್ಚಿನ ಒಂದು ಅನುದಾನ ನೀಡುವ ಮೂಲಕ ಉದ್ಯೋಗ ಸೃಷ್ಟಿಯ ಒಂದು ಅವಕಾಶವನ್ನ ಕೇಂದ್ರ ಸರ್ಕಾರ ನೀಡುವಂತಹ ಸಾಧ್ಯತೆ ಇದೆ. ಇದು ನಾಳಿನ ಬಜೆಟ್ ನಲ್ಲಿ ಘೋಷಣೆ ಆಗುವಂತಹ ನಿರೀಕ್ಷೆ ಇದೆ. ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಬಜೆಟ್ ನಲ್ಲಿ ಹೆಚ್ಚಿನ ಅನುದಾನವನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಕೃಷಿ ಕೂಡ ಕೇಂದ್ರ ಸರ್ಕಾರದ ಗಮನದಲ್ಲಿರುವಂತಹ ಒಂದು ಪ್ರಮುಖ ವಲಯ, ಜೊತೆಗೆ ಹೆಚ್ಚಿನ ಒಂದು ಆರ್ಥಿಕತೆ ಕೃಷಿ ಮೂಲಕ ಬರಬೇಕಾಗಿದೆ. ಹೀಗಾಗಿ ಕೊರೋನಾದಿಂದ ಕಂಗೆಟ್ಟ ಕೃಷಿ ಕ್ಷೇತ್ರಕ್ಕೂ ಕೂಡ, ಜೊತೆಗೆ ಶೈಕ್ಷಣಿಕ ಕ್ಷೇತ್ರಕ್ಕೂ ಕೂಡ, ಶೈಕ್ಷಣಿಕ ಕ್ಷೇತ್ರದ ವಿಚಾರ ಅಂತೂ ಹೇಳೋದೇ ಬೇಡ. ಯಾಕಂದ್ರೆ ಈಗಾಗಲೇ ಶಾಲೆಗಳು ಮುಚ್ಚಿ ಹೋಗಿವೆ. ಖಾಸಗಿ ಶಾಲೆಗಳಿಂದ ಹಿಡಿದು ಶಿಕ್ಷಕರ ಪಾಡು ಕೂಡ ಕೊರೋನಾದಿಂದಾಗಿ ತೀವ್ರ ಸಂಕಷ್ಟಕ್ಕೊಳಗಾಗಿದ್ದಾರೆ. ಹೀಗಾಗಿ ಶೈಕ್ಷಣಿಕ ವಲಯವನ್ನ ಮೇಲೆತ್ತುವಂತಹ ಕೆಲಸ ಕೂಡ ಸರ್ಕಾರದಿಂದ ಆಗಬೇಕಾಗಿದೆ. ಕುಸಿದಿರೋ ಜಿಡಿಪಿಯನ್ನ ಮೇಲೆತ್ತೋದಿಕ್ಕೆ ಪ್ರಧಾನಿ ಮೋದಿ ಬಜೆಟ್ ನಲ್ಲಿರುವಂತಹ ಅಸ್ತ್ರ ಏನು ಹಾಗಾದ್ರೆ? ವಿತ್ತೀಯ ಕೊರತೆಗೆ ಬ್ರೇಕ್ ಹಾಕೋದಿಕ್ಕೆ ವೆಚ್ಚ ಕಡಿತಕ್ಕೆ ಮುಂದಾಗ್ತಾರಾ ಪ್ರಧಾನಿ ಮೋದಿ? ಈ ಒಂದು ಪ್ರಶ್ನೆ ಕೂಡ ಇಲ್ಲಿ ಸಹಜವಾಗಿ ಕಾಡ್ತಾ ಇದೆ. ವೆಚ್ಚ ಕಡಿತಕ್ಕೆ ಪ್ರಧಾನಿ ಮೋದಿ ಮುಂದಾಗ್ತಾರೆ, ಯಾಕಂದ್ರೆ ವಿತ್ತೀಯ ಕೊರತೆ, ಆರ್ಥಿಕತೆಯ ಕೊರತೆಯನ್ನು ಕಾಡ್ತಾ ಇದೆ. ಅದಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಯಾವ ರೀತಿಯ ಒಂದು ಸ್ಟೆಪ್ ಅನ್ನ ಅನುಸರಿಸ್ತಾರೆ? 2022ರ ಒಳಗಡೆ ರೈತರ ಆದಾಯ ದುಪ್ಪಟ್ಟು ಆಗಲಿದೆಯಾ? ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಗಮನವನ್ನು ನೀಡಲಾಗುತ್ತೆ. ಈಗಾಗಲೇ ಕೃಷಿ ಕಾಯ್ದೆಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಕೇಂದ್ರ ಸರ್ಕಾರ ಗಮನ ಹರಿಸ್ತಾ ಇದೆ. ರೈತರ ಆದಾಯವನ್ನ ದುಪ್ಪಟ್ಟು ಮಾಡುವ ರೀತಿಯಲ್ಲಿ ಕೇಂದ್ರ ಸರ್ಕಾರ ಯಾವ ಯೋಜನೆಗಳನ್ನು ಘೋಷಣೆ ಮಾಡುತ್ತೆ ಬಜೆಟ್ನಲ್ಲಿ? ಬ್ಯಾಂಕ್ಗಳಿಗೆ ಕೃಷಿ ಸಾಲ ನೀಡಿಕೆ ಗುರಿ ಹೊಂದಿದೆ ಕೇಂದ್ರ ಸರ್ಕಾರ. ಗಮನಿಸಬೇಕು, ಬ್ಯಾಂಕ್ಗಳಿಗೆ ಕೃಷಿ ಸಾಲ ನೀಡಿಕೆಯ ಗುರಿ ಹೊಂದಿದೆ ಕೇಂದ್ರ ಸರ್ಕಾರ. ಹಾಗಾಗಿ ಇಲ್ಲೂ ಕೂಡ ಗಮನಿಸಬಹುದು, ಕೃಷಿ ಸಾಲ ನೀಡಿಕೆಯ ಗುರಿ ನಿಜಕ್ಕೂ ಕೂಡ ಕೃಷಿ ವಲಯಕ್ಕೆ ಒಂದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟ ರೀತಿ ಆಗುತ್ತೆ. ಈ ಬಾರಿಯ ಬಜೆಟ್ನಲ್ಲಿ 19 ಲಕ್ಷ ಕೋಟಿಗೆ ಹೆಚ್ಚಿಸುವಂತಹ ಸಾಧ್ಯತೆ ಇದೆ. ಈ ಬಾರಿಯ ಬಜೆಟ್ನಲ್ಲಿ ಬ್ಯಾಂಕ್ಗಳ ಕೃಷಿ ಸಾಲವನ್ನು 19 ಲಕ್ಷ ಕೋಟಿಗೆ ಹೆಚ್ಚಿಸುವಂತಹ ಸಾಧ್ಯತೆ ಇದೆ. ಇದು ನಿಜಕ್ಕೂ ಕೂಡ ಕೃಷಿ ಕ್ಷೇತ್ರದಲ್ಲಿ ದೊಡ್ಡ ಒಂದು ಸಹಾಯ ಹಸ್ತ ಚಾಚಿದ ರೀತಿ ಆಗುತ್ತೆ. ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಉತ್ತೇಜನ ಕೊಟ್ಟ ರೀತಿ ಆಗುತ್ತೆ. ಈ ಬಾರಿಯ ಬಜೆಟ್ನಲ್ಲಿ 19 ಲಕ್ಷ ಕೋಟಿಗೆ ಹೆಚ್ಚಿಸುವಂತಹ ಸಾಧ್ಯತೆ ಇದೆ. ಹಾಲಿ ಆರ್ಥಿಕ ವರ್ಷದಲ್ಲಿ 15 ಲಕ್ಷ ಕೋಟಿ ಕೃಷಿ ಸಾಲ ನೀಡುವ ಗುರಿಯನ್ನ ಸರ್ಕಾರ ಹೊಂದಿತ್ತು. 15 ಲಕ್ಷ ಕೋಟಿ ಕೃಷಿ ಸಾಲ ನೀಡುವಂತಹ ಗುರಿ ಹಾಲಿ ಆರ್ಥಿಕ ವರ್ಷದಲ್ಲಿ 19 ಲಕ್ಷ ಕೋಟಿಗೆ ಏರಿಕೆ ಮಾಡುವಂತಹ ನಿರೀಕ್ಷೆ ಇದೆ. 2020ರಲ್ಲಿ ಮಂಡಿಸಲಾದ ಬಜೆಟ್ನಲ್ಲಿ ಈ ನಿಗದಿ ಮಾಡಿಕೊಳ್ಳಲಾಗಿತ್ತು 15 ಲಕ್ಷ ಕೋಟಿಯ ಮಿತಿಯನ್ನ. ಕೇಂದ್ರ ಸರ್ಕಾರ ಪ್ರತಿ ವರ್ಷವೂ ಕೂಡ ಸಾಲ ನೀಡುವ ಗುರಿಯನ್ನ ಹೆಚ್ಚಿಸ್ತಾ ಇದೆ. ಹಾಗಾಗಿ ಕೊರೋನಾ ಬಜೆಟ್ ಅಂತೇನೆ ಈ ಬಾರಿ ಕರೆಯಲಾಗುತ್ತೆ. ಕೊರೋನಾ ಸಾಲಿನ ಬಜೆಟ್ ಅಂತ ರೈತರ ಉತ್ಪಾದನೆ ಹೆಚ್ಚಿಸುವಲ್ಲಿ ಬಹುಮುಖ್ಯ ಪಾತ್ರ ವಹಿಸುವುದಂತಂದ್ರೆ ಈಗಾಗಲೇ ಹೇಳಿದಂತೆ ಕೃಷಿ ಸಾಲದ ಮೊತ್ತವನ್ನ ಹೆಚ್ಚಿಸದೆ ಆದ್ರೆ ನಿಜಕ್ಕೂ ಕೂಡ ಕೃಷಿ ವಲಯಕ್ಕೆ ದೊಡ್ಡ ಪ್ರೋತ್ಸಾಹ. ಇದು ಸಾಂಸ್ಥಿಕ ಮೂಲಗಳಿಂದ ರೈತರಿಗೆ ಹೆಚ್ಚಿನ ಸಾಲ ಸಿಗುವ ರೀತಿ ಮಾಡಬೇಕಾಗಿದೆ. ರೈತರಿಗೆ ಹೆಚ್ಚು ಕೃಷಿ ಸಾಲ ಸಿಕ್ಕಿದಷ್ಟು ರೈತರು ಹೆಚ್ಚು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ರೈತರು ಹೆಚ್ಚಿನ ಬಡ್ಡಿ ದರಕ್ಕೆ ಬೇರೆ ಕಡೆ ಸಾಲ ಮಾಡೋದು ತಪ್ಪತ್ತೆ. ಇದು ಬಹಳ ಪ್ರಮುಖವಾದಂತಹ ಅಂಶ. ಯಾಕಂದ್ರೆ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಹೆಚ್ಚಿನ ಒಂದು ಬಡ್ಡಿ ಕಟ್ಟೋದಕ್ಕೆ ಸಾಧ್ಯ ಆಗದೆ, ಸಾಲ ಪೂರೈಸಲಾಗದೆ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಹಾಗಾಗಿ ರೈತರನ್ನ ಕೃಷಿ ಚಟುವಟಿಕೆಗೆ ಹೆಚ್ಚು ಉತ್ತೇಜನ ಕೊಡುವ ರೀತಿ ಮಾಡೋದಕ್ಕೆ, ಜೊತೆಗೆ ಕೃಷಿ ಸಾಲವನ್ನ ಹೆಚ್ಚು ತೆಗೆದುಕೊಳ್ಳುವಂತೆ ಪ್ರೇರೇಪಿಸೋದಕ್ಕೆ ಕೃಷಿ ಸಾಲದ ಮೊತ್ತವನ್ನ ಹೆಚ್ಚಿಸುವಂತಹ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಕೈಗಾರಿಕಾ ಕ್ಷೇತ್ರವನ್ನ ನಾವು ನೋಡಬೇಕು. ಕೈಗಾರಿಕಾ ಕ್ಷೇತ್ರಕ್ಕೆ ಹಾಗಾದ್ರೆ ನಾಳಿನ ಬಜೆಟ್ನಲ್ಲಿ ಏನು ಸಿಗಬಹುದು? ಕೈಗಾರಿಕಾ ಕ್ಷೇತ್ರಕ್ಕೆ ನಾಳಿನ ಬಜೆಟ್ನಲ್ಲಿ ಏನು ಸಿಗಬಹುದು? ಲಾಕ್ಡೌನ್ ಇಂದ ಭಾರಿ ಹೊಡೆತ ತಿಂದಿರುವಂತಹ ಮತ್ತೊಂದು ಕ್ಷೇತ್ರ ಅಂತಂದ್ರೆ ಅದು ಕೈಗಾರಿಕಾ ಕ್ಷೇತ್ರ. ಕಾರ್ಮಿಕರ ಕೊರತೆ, ಕಾರ್ಮಿಕರು ಉದ್ಯೋಗ ಕಳ್ಕೊಂಡಿರೋದ್ರಿಂದ ಹಿಡಿದು ಕೈಗಾರಿಕಾ ವಲಯ, ಬೃಹತ್ ಕೈಗಾರಿಕೆಗಳಲ್ಲಿ ನೆಲಕಚ್ಚಿ ಹೋಗುವ ರೀತಿಯಷ್ಟು ನಷ್ಟ ಅನುಭವಿಸಿವೆ. ಈಗಷ್ಟೇ ಚೇತರಿಕೆಯ ಹಾದಿಯಲ್ಲಿ ಇವೆ ಅಷ್ಟೇ ಕೈಗಾರಿಕಾ ಕಂಪನಿಗಳು. ಇನ್ನೂ ಕೂಡ ಆ ಒಂದು ವರ್ಷ ಕೊರೋನಾ ಸಂದರ್ಭದ ನಷ್ಟವನ್ನು ತೂಗಿಸಿಕೊಳ್ಳೋದಕ್ಕೆ ಇನ್ನೂ ಹಲವು ವರ್ಷಗಳೇ ಬೇಕು. ಆ ಮಟ್ಟಿಗೆ ನಷ್ಟವನ್ನು ಅನುಭವಿಸಿವೆ ಕೈಗಾರಿಕಾ ಕ್ಷೇತ್ರಗಳು. ಕೈಗಾರಿಕಾ ಕಂಪನಿ ಕಾರ್ಮಿಕರಿಗೆ ಮೋದಿ ಸರ್ಕಾರ ನೆರವಾಗುತ್ತಾ? ಒಂದು ಕಡೆ ಇಲ್ಲಿ ಕೈಗಾರಿಕೆಗಳಿಗೆ ದೊಡ್ಡ ನಷ್ಟ ಆಗಿದೆ, ದೊಡ್ಡ ಪ್ರಮಾಣದಲ್ಲಿ ಚೇತರಿಕೆ ಕಾಣದೇ ಇರುವ ಮಟ್ಟಿಗೆ ಕೆಲವೊಂದು ಕೈಗಾರಿಕೆಗಳು ನೆಲಕಚ್ಚಿ ಹೋಗಿವೆ, ನಷ್ಟದಿಂದ ಮುಳುಗಿ ಹೋಗಿವೆ. ಇನ್ನೊಂದು ಕಡೆ ಕಾರ್ಮಿಕರಿಗೆ ಕೂಡ ಅದೇ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆ. ಕೈಗಾರಿಕಾ ಕ್ಷೇತ್ರಕ್ಕೆ ವಿಶೇಷ ಘೋಷಣೆಯನ್ನ ಸರ್ಕಾರ ಮಾಡತ್ತಾ ಹಾಗಾದ್ರೆ ನಾಳಿನ ಬಜೆಟ್ನಲ್ಲಿ ಅನ್ನುವಂತಹ ವಿಚಾರ. ಒಟ್ಟಾರೆ ಪ್ರಧಾನಿ ಮೋದಿ ಅವರ ಬಜೆಟ್ ಲೆಕ್ಕಾಚಾರದಲ್ಲಿ ಏನೇನಿದೆ ಅನ್ನೋದನ್ನು ನೋಡ್ತಾ ಹೋದ್ರೆ ಕೈಗಾರಿಕೆಗಳ ಅಭಿವೃದ್ಧಿಗೆ ಮೋದಿ ಸರ್ಕಾರದ ಕ್ರಮಗಳೇನು? ಹಾಗಾದ್ರೆ ಕೈಗಾರಿಕೆಯನ್ನ ಮೇಲೆತ್ತಬೇಕಾದ್ದು ತುಂಬಾ ಅನಿವಾರ್ಯವಾದಂತಹ ವಿಚಾರ. ಅದಕ್ಕೆ ಪ್ರಧಾನಿ ಮೋದಿ ಸರ್ಕಾರದ ಕೊಡುಗೆ ಏನಿರಬಹುದು? ಉತ್ಪಾದನಾ ವಲಯಕ್ಕೆ ನಾಳಿನ ಬಜೆಟ್ನಲ್ಲಿ ಹೆಚ್ಚಿನ ಒಂದು ಒತ್ತನ್ನ ನೀಡುವಂತಹ ಸಾಧ್ಯತೆ ಇದೆ. ಉತ್ಪಾದನಾ ವಲಯವೇ ಇಲ್ಲಿ ಪ್ರಮುಖವಾದಂತಹ ಟಾರ್ಗೆಟ್.
ಆತ್ಮನಿರ್ಭರ ಭಾರತ ಕಟ್ಟೋದಕ್ಕೆ ಕೈಗಾರಿಕೆಗೆ ಹೆಚ್ಚಿನ ಹಣವನ್ನ ರಿಲೀಸ್ ಮಾಡಲಾಗತ್ತಾ? ಹಾಗಾದ್ರೆ ಯಾಕಂದ್ರೆ ಆತ್ಮನಿರ್ಭರ ಭಾರತ ಪ್ರಧಾನಿ ಮೋದಿಯವರ ಕನಸು. ಅದಕ್ಕೆ ಬೇಕಾಗಿರುವಂತದ್ದು ಕೈಗಾರಿಕೆಗಳ ಅಭಿವೃದ್ಧಿ ಆಗಬೇಕು. ಕೈಗಾರಿಕೆಗಳ ಅಭಿವೃದ್ಧಿ ಆಗಬೇಕು ಅಂದ್ರೆ ಕೈಗಾರಿಕಾ ವಲಯಕ್ಕೆ ಹೆಚ್ಚಿನ ಹಣವನ್ನ ರಿಲೀಸ್ ಮಾಡಬೇಕಾಗತ್ತೆ. ಹಾಗಾಗಿ ಕೈಗಾರಿಕಾ ಕ್ಷೇತ್ರಕ್ಕೆ ಏನ್ ಸಿಗಬಹುದು ಅನ್ನುವಂತಹ ಕುತೂಹಲ ಸಹಜವಾಗೇ ಇದೆ. ಓವರ್ ಟು ಯು ಶಮಂತ್. ಥ್ಯಾಂಕ್ ಯು ಸುಕನ್ಯಾ. ಕೇಂದ್ರದ ಬಜೆಟ್ನಲ್ಲಿ ಏನಿದೆ ಅಂತ ನಿರೀಕ್ಷಿಸುವುದಕ್ಕೆ ಸಾಧ್ಯವಿಲ್ಲ. ಕೇಂದ್ರ ಹಣಕಾಸು ಸಚಿವರು ಗರಿಷ್ಠ ಪ್ರಯತ್ನವನ್ನ ಮಾಡ್ತಾರೆ ಅಂತ ನವದೆಹಲಿಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸಚಿವರು ಹಣಕಾಸು ಸಚಿವರು ಗರಿಷ್ಠ ಪ್ರಯತ್ನವನ್ನ ಮಾಡ್ತಾರೆ. ನವದೆಹಲಿಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಹಣಕಾಸು ಇಲಾಖೆ ಸಚಿವರು ಕಮಿಟೆಡ್ ಇದ್ದಾರೆ. ನಾಳೆ ಬಜೆಟ್ನಲ್ಲಿ ಏನಿರಲಿದೆ ಅಂತ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ, ನನಗೆ ಗೊತ್ತಿಲ್ಲ ಅಂತ ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. Actual budget. Sumne former prime minister, they may try to do their best. Nirmala Sitharaman, committed ಹೆಣ್ಮಗಳಿದ್ದಾರೆ. Nobody can doubt her integrity. In my humble opinion, she is an honest. She worked very hard. ಬಟ್ ಬೇರೆ ವಿಷಯ ಪ್ರೈಮ್ ಮಿನಿಸ್ಟರ್ ನಿರ್ಣಯ ತೆಗೆದುಕೊಳ್ಳೋಕೆ ಅವರೇನು ಮಾಡಲಿಕ್ಕಾಗಲ್ಲ. ಪ್ರೈಮ್ ಮಿನಿಸ್ಟರ್ ಪರ್ಸನಲ್ ಸ್ಕ್ರೂಟಿನಿ ಮಾಡಿದ್ದಾರೆ ಬಡ್ಜೆಟ್ ಬಗ್ಗೆ. ನಾಳೆ ಏನು ಹೊರಹೊಮ್ಮಿ ಬರುತ್ತೆ ನೋಡೋಣ. ಕೇಂದ್ರದ ಬಜೆಟ್ ಮೇಲೆ ನಾನು ಯಾವುದೇ ರೀತಿಯಾದಂತಹ ನಿರೀಕ್ಷೆಯನ್ನ ಇಟ್ಕೊಂಡಿಲ್ಲ ಅಂತ ಮೈಸೂರಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಕನಾಮಿಕ್ ಸರ್ವೆಯಲ್ಲಿ ಬಿಜೆಪಿಯವರು ಸುಳ್ಳು ಹೇಳಿದ್ದಾರೆ. ಜಿಡಿಪಿ ಗಣನೀಯವಾಗಿ ಪಾತಾಳಕ್ಕೆ ಕುಸಿದಿದೆ. ಜಿಡಿಪಿ ವಿಷಯದಲ್ಲಿ ಕೇಂದ್ರ ಸರ್ಕಾರ ಸುಳ್ಳು ಸುದ್ದಿಯನ್ನ ಹೇಳ್ತಾ ಇದೆ. ಜನರಿಗೆ ತಪ್ಪು ಮಾಹಿತಿಯನ್ನು ನೀಡಿ ದಾರಿ ತಪ್ಪಿಸುವಂತಹ ಕೆಲಸವಾಗ್ತಾ ಇದೆ. ಅದರಿಂದಾಗಿ ನಾಳಿನ ಬಜೆಟ್ ಮೇಲೆ ಯಾವುದೇ ರೀತಿಯಾದಂತಹ ನಿರೀಕ್ಷೆಯನ್ನು ನಾನು ಇಟ್ಕೊಳ್ತಾ ಇಲ್ಲ ಅಂತ ಮೈಸೂರಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಯಾವ ನಿರೀಕ್ಷೆನೂ ಈ ಸರ್ಕಾರದಿಂದ ಇಟ್ಕೊಂಡಿಲ್ಲ. ನಿರೀಕ್ಷೆ ಇಲ್ಲಿವರೆಗೆ ಇಟ್ಕೊಂಡಿದ್ದ ನಿರೀಕ್ಷೆಗಳೆಲ್ಲ ಸುಳ್ಳಾಗಿರೋದ್ರಿಂದ ಯಾವ ನಿರೀಕ್ಷೆನೂ ಕೂಡ ಈ ಸರ್ಕಾರದಿಂದ ನಾನು ಇಟ್ಕೊಂಡಿಲ್ಲ. ನಿಮಗೇನಾದ್ರು ನಿರೀಕ್ಷೆ ಇದೆಯಾ? ಎಕನಾಮಿಕ್ ಸರ್ವೆ ನೋಡಿದೆ, ಸುಳ್ಳು ಹೇಳೋರು ಎಕನಾಮಿಕ್ ಸರ್ವೆನಲ್ಲಿ. ಇವನು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ GDP ಗ್ರ್ಯಾಜುಯಲ್ ಆಗಿ ಕೆಳಗಡೆ ಬಂದಿದೆ ಅಲ್ವಾ? ನೋಡಿದ್ರ ನೀವು? ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಇದ್ದಂಥ GDP ಬೆಳವಣಿಗೆ ಅವತ್ತಿನಿಂದ ಇವತ್ತಿನವರೆಗೆ ನೋಡಿದ್ರೆ ಎವ್ರಿ ಇಯರ್ ಕಡಿಮೆ ಆಗ್ತಾ ಬಂದಿದೆ GDP ಬೆಳವಣಿಗೆ. ಅದರ ಅರ್ಥ ಎಕಾನಮಿ ಆಫ್ ದಿ ಕಂಟ್ರಿ ಈಸ್ ಇನ್ ಡೋಲ್ಡ್ರಮ್ಸ್.